ನಮಸ್ಕಾರ. ಮಾನವ ಬುದ್ಧಿ ಮತ್ತು ಕೃತಕ ಬುದ್ಧಿಮತ್ತೆ ಯಾವುದು ಶ್ರೇಷ್ಠ? ಕೃತಕ ಬುದ್ಧಿಮತ್ತೆ ಅಂದರೆ ಏನು ಮತ್ತು ಅದು ಹೇಗೆ ಕೆಲಸ ಮಾಡ್ತೈತೆ ಅನ್ನೋ ಕುರಿತಾಗಿ ನಾವು ಕೃತಕ ಬುದ್ಧಿಮತ್ತೆ ನಾವು ಭಯಪಡಬೇಕೆ ಎನ್ನುವ ವಿಡಿಯೋದಲ್ಲಿ ಹಿಂದೆ ಚರ್ಚೆ ಮಾಡಿದ್ವಿ. ಈ ವಿಡಿಯೋ ಕೊಂಡಿ ಅಂದರೆ ಲಿಂಕು ವಿವರಣೆಯಲ್ಲಿದೆ. ಆಸಕ್ತರು ಅದನ್ನು ನೋಡಬಹುದು. ನಾವು ಇಂದು ಮಾನವ ಬುದ್ಧಿ ಮತ್ತು ಕೃತಕ ಬುದ್ಧಿಮತ್ತೆ ಅಂದರೆ ಕಟ್ಟಿದ ಜಾಣ್ಮೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆರಡರ ನಡುವಿನ ವ್ಯತ್ಯಾಸಗಳೇನು, ಇವೆರಡರಲ್ಲಿ ಯಾವುದು ಶ್ರೇಷ್ಠ ಅನ್ನೋದನ್ನು ನೋಡೋಣ. ಚಾಟ್ ಜಿಪಿಟಿ, ಜೆಮಿನಿ ಸೇರಿದಂತೆ ಹಲವಾರು ಕೃತಕ ಬುದ್ಧಿಮತ್ತೆಯ ಪರಿಕರಗಳನ್ನು ಬಳಸಿದ ಎಲ್ಲರಿಗೂ ಅವುಗಳ ವೇಗ, ದತ್ತಾಂಶ ಸಮೃದ್ಧತೆ ಮತ್ತು ಅವುಗಳನ್ನು ಬಳಸಿಕೊಂಡು ಒದಗಿಸುವ ಪರಿಹಾರಗಳನ್ನು ಕಂಡು ಬೆರಗುಂಟಾಗದೇ ಇರೋದು. ಆದರೆ ಆಳವಾಗಿ ನೋಡಿದರೆ ಕೃತಕ ಬುದ್ಧಿಮತ್ತೆಯ ಕೊರತೆಗಳು ನಮಗೆ ಕಾಣ್ತಿರುತ್ತವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಬಹಳ ಶಕ್ತಿಶಾಲಿಯಾಗಿದ್ದರೂ ಕೂಡ ಅದು ಮನುಷ್ಯರ ಮೆದುಳಿನಂಥದ್ದಲ್ಲ. ಈ ವಿಚಾರ ಏಕೆ ಮುಖ್ಯ ಅನ್ನೋದನ್ನು ನಾವೀಗ ಒಂದೊಂದಾಗಿ ನೋಡೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಕೃತಕ ಬುದ್ಧಿಮತ್ತೆ ಮತ್ತು ಮಾನವ ಮೆದುಳಿನ ಕಾರ್ಯವಿಧಾನಗಳ ನಡುವಿನ ನಿಜವಾದ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳೋದು ಕೇವಲ ಕುತೂಹಲಕಾರಿ ಮಾತ್ರ ಅಲ್ಲ, ನಾವು ಎಐನ ಉತ್ತಮವಾಗಿ ಬಳಸೋದಕ್ಕೆ ಮತ್ತು ನಿರ್ಮಾಣ ಮಾಡೋದಕ್ಕೆ ನೆರವಾಗುತ್ತೆ. ಮಾನವನ ಮೆದುಳು ಮತ್ತು ಎಐ ನಡುವಿನ ಮೊದಲ ದೊಡ್ಡ ವ್ಯತ್ಯಾಸ ಅಂತ ಹೇಳಿದ್ರೆ, ಮಾನವನ ಮೆದುಳು ಸತತವಾಗಿ ಕಲಿತೈತೆ. ಅಂದರೆ ಅದು ಕಂಟಿನ್ಯೂಸ್ ಲರ್ನಿಂಗ್. ಪ್ರತಿ ಕ್ಷಣ, ಪ್ರತಿ ತಪ್ಪು, ಪ್ರತಿ ಯಶಸ್ಸು ಮನುಷ್ಯನ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಮತ್ತು ಸುಧಾರಿಸ್ಕೊಳ್ಳೋದಕ್ಕೆ ನೆರವಾಗುತ್ತೆ. ಎಐ ಮಾನವನ ಮೆದುಳು ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ. ಎಐ ಭಾರಿ ಪ್ರಮಾಣದ ದತ್ತಾಂಶದ ಮೇಲೆ ಅಂದರೆ ಮಾಸಿವ್ ಡಾಟಾ ಸೆಟ್ಸ್ ಮೇಲೆ ನಿಯಂತ್ರಿತ ಪರಿಸರದಲ್ಲಿ ಸಂಸ್ಕರಿಸಿದ ಲಕ್ಷಾಂತರ ಉದಾಹರಣೆಗಳನ್ನು ನೀಡಿ ತರಬೇತಿಗೊಳಿಸಲಾಗಿರುವಂಥ ಒಂದು ವ್ಯವಸ್ಥೆ. ಒಮ್ಮೆ ತರಬೇತಿಯನ್ನು ನೀಡಿದ ನಂತರ ಅಂದರೆ ಟ್ರೈನ್ ಮಾಡಿದ ನಂತರ ಅದನ್ನು ಸ್ಥಿರಗೊಳಿಸಲಾಗುತ್ತೆ, ಅಂದರೆ ಫಿಕ್ಸ್ ಮಾಡಲಾಗುತ್ತೆ. ಅದು ಮತ್ತೆ ಹೊಸದನ್ನು ಕಲಿಬೇಕಾದ್ರೆ ಇಡೀ ವ್ಯವಸ್ಥೆಗೆ ಮರು ತರಬೇತಿಯನ್ನು ನೀಡಬೇಕಾಗುತ್ತೆ. ಅಂದರೆ ಮಾನವ ಮೆದುಳು ಹೊಸ ಮಾಹಿತಿಗೆ ತಕ್ಷಣವೇ ಹೊಂದಿಕೊಳ್ತಾ ಕಲಿಯುತ್ತೆ. ಅದಕ್ಕಾಗಿಯೇ ನಮ್ಮ ಮೆದುಳು ಅಭಿವೃದ್ಧಿ ಹೊಂದುತ್ತಾ ಇರಬೇಕಾದ್ರೆ ಎಐ ಅನಿರೀಕ್ಷಿತ ಪರಿಸರಗಳಲ್ಲಿ ಹೆಣಗಾಡುತ್ತೆ ಮತ್ತು ಉತ್ತರಗಳನ್ನು ಕೊಡೋದಕ್ಕೆ ತಡವರಿಸುತ್ತೆ, ಮತ್ತು ಅದಕ್ಕೆ ಅಸಾಧ್ಯವೂ ಕೂಡ ಆಗ್ಬೋದು. ಈಗ ನಾವೆಲ್ಲ ಬಳಸ್ತಾ ಇರುವ ಮುಖ್ಯ ವಾಹಿನಿಯ ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರಬೇತಿಯನ್ನು ಅವಲಂಬಿಸಿರೋದು ಸ್ಪಷ್ಟ. ಅಲ್ಲಿ ವ್ಯವಸ್ಥೆಗೆ ತರಬೇತಿ ನೀಡೋದಕ್ಕೆ ಉದಾಹರಣೆಗಳನ್ನ ನೀಡಲಾಗುತ್ತೆ ಮತ್ತು ಆಂತರಿಕ ಆಧಾರಾಂಶಗಳನ್ನ ಅಂದರೆ ಪ್ಯಾರಾಮೀಟರ್ಗಳನ್ನ ಸರಿ ಹೊಂದಿಸಬೇಕಾಗುತ್ತೆ. ತರಬೇತಿಯ ನಂತರ ವ್ಯವಸ್ಥೆಯನ್ನು ಬಳಕೆಗೆ ಬಿಡುಗಡೆ ಮಾಡಲಾಗುತ್ತೆ ಅಥವಾ ನಿಯೋಜಿಸಲಾಗುತ್ತೆ. ಎಐಯನ್ನು ಬಳಸೋದು ಅಂತ ಹೇಳಿದ್ರೆ ಅದಕ್ಕೆ ಒಳ ಹೂಡಿಕೆ ಅಂದರೆ ಇನ್ಪುಟ್ಟು ನೀಡೋದು ಮತ್ತು ತರಬೇತಿಯ ಸಮಯದಲ್ಲಿ ನಿಗದಿಪಡಿಸಿದ ಆಧಾರಾಂಶಗಳು ಅಂದರೆ ಪ್ಯಾರಾಮೀಟರ್ಗಳ ಆಧಾರದ ಮೇಲೆ ಉತ್ತಮ ಉತ್ತರದ ಹೊರ ನೀಡಿಕೆ ಅಂದರೆ ಔಟ್ಪುಟ್ಟನ್ನು ಎಐ ಒದಗಿಸುವಂತೆ ಮಾಡೋದು. ತರಬೇತಿ ಅಂದರೆ ಟ್ರೈನಿಂಗ್ ನಂತರ ವ್ಯವಸ್ಥೆ ತನ್ನ ಆಂತರಿಕವಾಗಿರುವ ಆಧಾರದ ಅಂಶಗಳನ್ನ ಪ್ಯಾರಾಮೀಟರ್ಗಳನ್ನ ಸರಿಪಡಿಸಿಕೊಂಡು ಹೊಸದನ್ನು ಕಲಿಯೋದಕ್ಕೆ ಈಗ ಸದ್ಯಕ್ಕೆ ಸಾಧ್ಯವಿಲ್ಲ. ತರಬೇತಿ ಮತ್ತು ಬಳಕೆಯ ನಡುವಿನ ಈ ವಿಭಜನೆ ಅಂದರೆ ಸ್ಪ್ಲಿಟ್ ಏನಿದೆ ಮಾನವನ ಬುದ್ಧಿಶಕ್ತಿಗಿಂತ ಸ್ಪಷ್ಟವಾಗಿ ಬೇರೆಯೇ ಆಗಿದೆ. ಮಾನವನ ಮೆದುಳು ಅಂದರೆ ಬುದ್ಧಿ ಯಾವುದೇ ಸಮಯದಲ್ಲಿ ಹೊಸ ಮಾಹಿತಿಯನ್ನು ಕಲಿಬಹುದು ಮತ್ತು ಅದನ್ನು ತನ್ನ ಅಸ್ತಿತ್ವದಲ್ಲಿರುವ ಜ್ಞಾನದ ಆಕಾರಕ್ಕೆ ಸೇರಿಸಬಹುದು. ಈ ಸಾಮರ್ಥ್ಯ ಎಐಗೆ, ಕೃತಕ ಬುದ್ಧಿಮತ್ತೆಗೆ ಕಟ್ಟಿದ ಜಾಣ್ಮೆಗಿಲ್ಲ. ಎಐನ ತರಬೇತಿಗೊಳಿಸುವ ಬ್ಲಾಕ್ ಪ್ರೊಪಗೇಷನ್ ಎನ್ನುವ ಮಾದರಿನಲ್ಲಿ ದತ್ತಾಂಶ ಸಂಗ್ರಹ ಮತ್ತು ವಿಶ್ಲೇಷಣೆ ಎನ್ನುವ ವಿಭಜನೆ ಇದೆ. ಈ ವಿಭಜನೆಯಿಂದಲೇ ಎಐ ಮನುಷ್ಯನ ಮೆದುಳಿನಂತೆ ಮನುಷ್ಯನ ಬುದ್ಧಿಮತ್ತೆಯಂತೆ ತಕ್ಷಣವೇ ಏನನ್ನು ಕಲಿಲಾರದು. ಎಐ ಹೊಂದಿರುವಂತೆ ಮಾನವನ ಮೆದುಳು ಕೂಡ ಬ್ಯಾಕ್ ಪ್ರೊಪಗೇಷನ್ ತತ್ವದ ಮೇಲೆ ಕೆಲಸ ಮಾಡೋ ರೀತಿಯಲ್ಲಿ ಇದ್ದಿದ್ದೇ ಆದರೆ ಅದರ ಕಲಿಕೆ ಬಹಳ ನಿಧಾನವಾಗಿ ಪೈಪೋಟಿಯ ಜೀವ ಜಗತ್ತಿನಲ್ಲಿ ಮಾನವ ಉಳಿದು ಬದುಕೋದಕ್ಕೆ ಹಾಗೆ ಬುದ್ಧಿವಂತನಾಗೋದಕ್ಕೆ ಸಾಧ್ಯ ಇರಲಿಲ್ಲ. ಆದ್ದರಿಂದಲೇ ಮಾನವನ ಮೆದುಳು ಎಐನಂತೆ ಬ್ಯಾಕ್ ಪ್ರೊಪಗೇಷನ್ ವಿಧಾನದಲ್ಲಿ ಕೆಲಸವನ್ನು ಮಾಡುವುದಿಲ್ಲ. ಮಾನವ ಮೆದುಳು ಮತ್ತು ಎಐ ನಡುವಿನ ವ್ಯತ್ಯಾಸಗಳನ್ನು ತಿಳಿಸೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನಾವು ಕೊಡ್ಬೋದು. 0ರಿಂದ 9ರವರೆಗಿನ ಕೈ ಬರಹದ ಅಂಕಿಗಳನ್ನ ಓದೋದಕ್ಕೆ ತರಬೇತಿ ಪಡೆದಂಥ ಎಐಯ ಒಂದು ಮಾದರಿಗೆ 13,000 ಆಧಾರಾಂಶಗಳನ್ನು ಪ್ಯಾರಾಮೀಟರ್ಗಳನ್ನ ಒದಗಿಸಲಾಗಿದೆ. ಈ ಎಐಗೆ ತರಬೇತಿ ನೀಡಬೇಕಾದ್ರೆ ಇವೆಲ್ಲವೂ ಸರಿ ಹೊಂದಿಸಲ್ಪಡ್ತವೆ ಅಥವಾ ಓದಲ್ಪಡ್ತವೆ. ಕೃತಕ ಬುದ್ಧಿಮತ್ತೆ ಮಾನವ ಒತ್ತಟ್ಟಿಗೆ ಇರಲಿ ಯಾವುದೇ ಪ್ರಾಣಿಯ ಬುದ್ಧಿಮತ್ತೆಯನ್ನು ಸದ್ಯಕ್ಕೆ ಒಂದು ವಿಷಯದಲ್ಲಿ ಮಾತ್ರ ಸರಿಗೊಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಮಾನವನ ಮೆದುಳು ಅತ್ಯಂತ ದಕ್ಷ ಮಾಹಿತಿ ಸಂಸ್ಕರಣೆಯ ಯಂತ್ರದಂತೆ ಕೆಲಸ ಮಾಡ್ತದೆ. ಮೆದುಳು ಕೆಲಸ ಮಾಡೋದಕ್ಕೆ 20 ವ್ಯಾಟ್ಗಳಷ್ಟು ಶಕ್ತಿ ಸಾಕು. ಇದನ್ನು ನಾವು ಕೃತಕ ಬುದ್ಧಿಮತ್ತೆ ಎಐ ಬಳಸುವ ಶಕ್ತಿ ಜೊತೆಗೆ ಹೋಲಿಕೆ ಮಾಡ್ಬೋದು. GPT-4ಕ್ಕೆ ಕೃತಕ ಬುದ್ಧಿಮತ್ತೆಗೆ 18,000 ಕೋಟಿ ಆಂತರಿಕ ಆಧಾರಾಂಶಗಳನ್ನು ಅಂದರೆ ಪ್ಯಾರಾಮೀಟರ್ಗಳನ್ನ ಒದಗಿಸಲಾಗೈತೆ. ಇದರ ತರಬೇತಿಯ ಸಮಯದಲ್ಲಿ ಇವೆಲ್ಲ ಅಂಶಗಳನ್ನು ಸರಿಪಡಿಸಿ ತರಬೇತಿಗೊಳಿಸಲಾಯಿತು. ಈ ತರಬೇತಿಗೆ 100 ದಿನಗಳು ಬೇಕಾಯಿತು ಮತ್ತು ಇದಕ್ಕಾಗಿ 50 ಬಿಲಿಯನ್ ವ್ಯಾಟ್ ಗಂಟೆಗಳ ವಿದ್ಯುತ್ ಬಳಕೆ ಆಯಿತು.
GPT 4ರಂತಹ ಎಐಗೆ ತರಬೇತಿ ನೀಡೋದಕ್ಕೆ ಅಮೆರಿಕ ದೇಶದಲ್ಲಿ ಅಂದರೆ ಮುಂದುವರೆದ ದೇಶದಲ್ಲಿ 5,000 ಮನೆಗಳು ಇಡೀ ಒಂದು ವರ್ಷ ಬಳಸೋದಕ್ಕೆ ಬಳಸುವಷ್ಟು ಶಕ್ತಿಯನ್ನು ಬಳಸಬೇಕಾಯಿತು. ಯಾಕೆಂದರೆ ಎಐ ದೊಡ್ಡ ಪ್ರಮಾಣದ ಲೆಕ್ಕಾಚಾರಗಳನ್ನ ಅವಲಂಬಿಸುತ್ತೆ. ಆದರೆ ನಿಮ್ಮ ಮೆದುಳು ವಿಭಿನ್ನ ಮೂಲಭೂತ ದತ್ತಾಂಶ ರಚನೆಯನ್ನು ಬಳಸ್ತತೆ ಮತ್ತು ಹೊಸದನ್ನು ಕಲಿತೈತೆ. ಮತ್ತೊಮ್ಮೆ ಕೃತಕ ಬುದ್ಧಿಮತ್ತೆ ಎಐಗೆ ಹೊಸ ಮಾಹಿತಿಯನ್ನು ಸೇರಿಸೋದಕ್ಕೆ ಇರುವ ಒಂದೇ ಒಂದು ಮೂಲ ವಿಧಾನ ಅಂತ ಹೇಳಿದ್ರೆ, ಆ ಹೊಸ ಮಾಹಿತಿಯನ್ನು ತರಬೇತಿಗೆ ಸೆಟ್ಗೆ ಸೇರಿಸಿ ಸಂಪೂರ್ಣ ತರಬೇತಿ ಪ್ರಕ್ರಿಯೆಯನ್ನು ಮತ್ತೆ ನಡೆಸಬೇಕಾಗುತ್ತೆ. ಈ ಕೆಲಸಕ್ಕೆ ಭಾರಿ ಶಕ್ತಿ ಬೇಕಾಗೋದ್ರಿಂದ ಇದನ್ನು ಮೇಲಿಂದ ಮೇಲೆ ಅಂದರೆ ತರಬೇತಿಯನ್ನು ಮೇಲಿಂದ ಮೇಲೆ ಮಾಡೋಕ್ಕೆ ಆಗೋದಿಲ್ಲ. ಮೊದಲ ಬಾರಿಗೆ ಸರಿಯಾದ ಮಾಹಿತಿಯನ್ನು ಕಲಿಯೋದಕ್ಕಿಂತಲೂ ತಪ್ಪಾದ ಮಾಹಿತಿಯನ್ನು ಮರೆಯೋದು ಮತ್ತು ಸರಿಪಡಿಸ್ತಕ್ಕಂಥದ್ದು ಬಹಳ ಕಷ್ಟವಾದಂಥ ಕೆಲಸ ಕೃತಕ ಬುದ್ಧಿಮತ್ತೆಯ ವಿಚಾರದಲ್ಲಿ. ಉದಾಹರಣೆಗೆ ಹೇಳೋದಾದರೆ, ಮಾನವನ ಮೆದುಳು 0 ಇಂದ 9 ಅಂಕಿಗಳನ್ನ ಹೇಗೆ ಬರೆಯಲಾಗ್ತದೆ ಅನ್ನುವ ಒಂದು ಆದರ್ಶ ಮಾದರಿಯನ್ನು ಹೊಂದಿರ್ತೈತೆ. ಯಾವುದೇ ಕೈ ಬರಹದ ಅಂಕಿಗಳನ್ನು ಕೊಟ್ಟಾಗ ಅದು ಆದರ್ಶ ಮಾದರಿಯಿಂದ ಎಷ್ಟು ಬೇರೆಯಾಗಿದೆ ಅಂತ ಹೋಲಿಸಿ ಅಂಕಿಯನ್ನು ಗುರುಸ್ತತೆ. ಅಂದರೆ ಹಿಂದಿನ ಮಾಹಿತಿಯ ಮೇಲೆ ಹೊಸ ಮಾಹಿತಿ ಅನ್ನೋದು ಕಟ್ಟುತ್ತೆ ಮತ್ತು ಪಡೆಯುತ್ತೆ. ಸದ್ಯ ಕೃತಕ ಬುದ್ಧಿಮತ್ತೆಗೆ ಅಂತ ಸಾಮರ್ಥ್ಯ ಇಲ್ಲ. ಮಾನವನ ಮೆದುಳು ಕೇವಲ ಕಂಪ್ಯೂಟರ್ನಂತೆ ಮಂಡಲಗಳ ಮತ್ತು ಸರ್ಕ್ಯೂಟ್ಗಳ ಜಾಲ ಅಲ್ಲ. ಮೆದುಳಿನಲ್ಲಿ ಅಂದಾಜು 860 ಕೋಟಿ ನರಕೋಶಗಳ ಜೀವಂತ ಜಾಲ ಇದೆ. ಪ್ರತಿಯೊಂದು ನರಕೋಶವು ಕೂಡ ಸೆಕೆಂಡಿಗೆ 1000 ಬಾರಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದತೆ. ಮತ್ತೆ ಅದು ಯಾವಾಗಲೂ ತನ್ನ ಪರಿಸರಕ್ಕೆ ಹೊಂದಿಕೊಳ್ತಾ ತನ್ನನ್ನು ತಾನೇ ಪುನಃ ಜೋಡಿಸಿಕೊಳ್ತಾ ಶಕ್ತಿಯನ್ನು ಉಳಿಸ್ಕೊಳ್ತಾ ಇರ್ತದೆ. ಕೃತಕ ಬುದ್ಧಿಮತ್ತೆ ರೀತಿಯಲ್ಲಿ ಅದು ಯಂತ್ರದಂತೆ ಮೆದುಳು ಪ್ರತಿ ವಿವರವನ್ನು ಸಂಸ್ಕರಿಸೋದಕ್ಕೆ ಶಕ್ತಿಯನ್ನು ವ್ಯರ್ಥ ಮಾಡೋದಿಲ್ಲ. ಬದಲಿಗೆ ಅದು ಮಾಹಿತಿಯನ್ನು ಜರಡಿ ಇಡೋದಕ್ಕೆ ಪ್ರಾಶಸ್ತ್ಯವನ್ನು ನೀಡ್ತದೆ ಮತ್ತೆ ಮುಖ್ಯವಾದದರ ಮೇಲೆ ಮಾತ್ರ ಗಮನವನ್ನು ಹರಿಸ್ತದೆ. ಉದಾಹರಣೆಗೆ ಹೇಳೋದಾದ್ರೆ, ನಾವು ಸುತ್ತಲೂ ನೋಡಿದಾಗ ನಮ್ಮ ಕಣ್ಣುಗಳು ಲಕ್ಷಾಂತರ ವಿವರಗಳನ್ನ ನೋಡ್ತವೆ. ಆದರೆ ನಮ್ಮ ಮೆದುಳು ಕೇವಲ ಅಗತ್ಯವಾದವುಗಳನ್ನ ಮಾತ್ರ ಎತ್ತಿ ಆರಿಸಿಕೊಂಡು ಅವನ್ನು ಮಾತ್ರ ಉಳಿಸ್ಕೊಳ್ತೈತೆ, ಅವುಗಳನ್ನ ಮಾತ್ರ ಬಳಸ್ಕೊಳ್ತೈತೆ. ಇದು ನಮಗೆ ಸಮಯ ಮತ್ತು ಶಕ್ತಿ ಎರಡನ್ನ ಉಳಿಸುತ್ತೆ. ಇದು ಆಯ್ಕೆ ಅಂದರೆ ಸೆಲೆಕ್ಟಿವ್ ಹೊಂದಿಕೊಳ್ಳುವಿಕೆಯ ಅಂದರೆ ನಮ್ಯಶೀಲತೆಯ ಮಹಾನ್ ಸಾಧನೆ ಆಗಿದೆ. ಇದು ಕೃತಕ ಬುದ್ಧಿಮತ್ತೆಗೆ ಸದ್ಯದಲ್ಲಿ ಸಾಧ್ಯ ಇಲ್ಲ. ಹಾಗಾದರೆ ಮಾನವನ ಬುದ್ಧಿಶಕ್ತಿ ಎಲ್ಲ ರೀತಿಯಲ್ಲೂ ಕೃತಕ ಬುದ್ಧಿಶಕ್ತಿಗಿಂತ ಶ್ರೇಷ್ಠವೇ ಅಂದರೆ ಇಲ್ಲ ಅಂತಲೇ ಹೇಳಬೇಕಾಗುತ್ತೆ. ಒಬ್ಬ ಮನುಷ್ಯನಿಗೆ ಕಲಿಸೋದಕ್ಕೆ ಹಲವು ವರ್ಷಗಳು ಬೇಕಾಗ್ತವೆ. ಆದರೆ ನಾವು ಒಮ್ಮೆ ಒಂದು ಸಲ ಎಐಗೆ ತರಬೇತಿ ನೀಡಿದರೆ ಅದು ಸೆಕೆಂಡ್ಗಳಲ್ಲಿ ನಕಲಿಸ್ಬೋದು. ಅದನ್ನು ಸೆಕೆಂಡುಗಳಲ್ಲಿ ನಕಲಿಸ್ಬೋದು ಮತ್ತು ಎಲ್ಲಿ ಬೇಕಾದರೂ ಅದನ್ನು ಬಳಕೆಗೆ ನಿಯೋಜಿಸಬಹುದು. ಇದು ಎಐಯನ್ನು ನಂಬಲಾಗದಷ್ಟು ವೇಗದಲ್ಲಿ ಒಪ್ಪುವಂತೆ ಮಾಡ್ತತೆ. ಇದನ್ನು ನಾವು ಮಾನವರ ಕಲಿಕೆಯ ಜೊತೆಗೆ ಹೋಲಿಸಿ ನೋಡಬಹುದು. ಶಿಕ್ಷಕರು ಮಾನವ ಜ್ಞಾನವನ್ನು ಹಲವಾರು ವರ್ಷಗಳ ಅವಧಿನಲ್ಲಿ ಅನೇಕ ಮಕ್ಕಳಿಗೆ ತಿಳಿಸ್ತಾರೆ. ಅಲ್ಲಿ ಪ್ರತಿ ಮಗುವು ಕೂಡ ವೈಯಕ್ತಿಕವಾಗಿ ಕಲಿಬೇಕು. ನಾವು ಮಕ್ಕಳಿಗೆ ಕಲಿಸೋದು ಜ್ಞಾನದ ಪ್ರತಿಕೃತಿ ಅಂತಿರುತ್ತೆ. ಆದರೆ ಕೃತಕ ಬುದ್ಧಿಮತ್ತೆ ಆದರೆ ಎಐಗಳಲ್ಲಿ ಇದು ಹೆಚ್ಚು ದಕ್ಷ ಮತ್ತು ನಕಲು ರೂಪದಲ್ಲಿರ್ತದೆ. ಇದು ಮಾನವ ಎಂದಿಗೂ ಸಮಗಟ್ಟಲಾಗದ ಸಾಮರ್ಥ್ಯವಾಗಿದ್ದರೂ ಕೂಡ ಅದರ ಜೊತೆಗೆ ಒಂದು ದೋಷ ಕೂಡ ಸೇರ್ಕೊಂಡಿದೆ. ಕೃತಕ ಬುದ್ಧಿಮತ್ತೆಯ ಎಐಯಲ್ಲಿ ಪ್ರತಿಯೊಂದು ನಕಲು ಮೂಲ ತರಬೇತಿಯಿಂದ ಬಂದ ಅದೇ ದೋಷಗಳನ್ನ ಮತ್ತು ದೃಷ್ಟಿಹೀನತೆಗಳನ್ನ ಅನುವಂಶಿಕವಾಗಿ ಪಡೆಯುತ್ತೆ. ಆದರೆ ಮಾನವರು ಕಲಿತ ಒಂದು ಮೂಲದಿಂದ ಕಲಿತಂಥ ಮಾನವರು ಅದನ್ನು ದೋಷಗಳನ್ನ ಪರಿಷ್ಕರಿಸಿ ಹೊಸದನ್ನ ಮತ್ತೆ ಪರಿಷ್ಕರಿಸಿದ ರೂಪವನ್ನು ತಾವಾಗಿ ಉಳಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದಾರೆ. ಮಾನವನ ಮೆದುಳು ಕಾರ್ಯನಿರ್ವಹಿಸುವ ವಿಧಾನವನ್ನು ಅನುಕರಿಸುವ ನರರೂಪದ ಕಂಪ್ಯೂಟಿಂಗ್ ವ್ಯವಸ್ಥೆಗಳನ್ನು ಕಟ್ಟೋದಕ್ಕೆ ಅಂದರೆ ನ್ಯೂರೋಮಾರ್ಫರಿಕ್ ಕಂಪ್ಯೂಟಿಂಗ್ ಸಿಸ್ಟಮ್ಸ್ನ ವಿಜ್ಞಾನ ಕಟ್ಟೋದಕ್ಕೆ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳು ಬಹಳ ಯತ್ನವನ್ನು ಮಾಡ್ತಾ ಇದ್ದಾರೆ. ಎಐಯನ್ನು ಮಾನವ ಮೆದುಳಿನ ದಕ್ಷತೆಯ ಮಟ್ಟಕ್ಕೆ ತರೋದು, ಅದನ್ನು ಚುರುಕಾಗಿ, ವೇಗವಾಗಿ ಮತ್ತು ಕಡಿಮೆ ಶಕ್ತಿ ಬಳಸುವಂತೆ ಮಾಡೋದು ಇದರ ಗುರಿಯಾಗೈತೆ. ಕೃತಕ ಬುದ್ಧಿಮತ್ತೆ ಮುಂದೆ ಒಂದು ದಿನದಲ್ಲಿ ದಕ್ಷತೆಯಲ್ಲಿ ಮಾನವರನ್ನು ಸರಿಗಟ್ಟಿದ್ರು ಕೂಡ ಅದು ನಿಜವಾಗಿಯೂ ಮಾನವನ ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ, ಭಾವನೆ ಎಮೋಷನ್ಸು ಅಥವಾ ಅಂತಃಪ್ರಜ್ಞೆ ಅಂದರೆ ಇಂಟ್ಯೂಷನ್ನ ಹೊಂದೋದಕ್ಕೆ ಸಾಧ್ಯವೇ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗೆಯೇ ಕೃತಕ ಬುದ್ಧಿಮತ್ತೆ ಭಾರೀ ಪ್ರಮಾಣದ ವಿದ್ಯುತ್ ಮತ್ತು ನೀರನ್ನು ಬೇಡೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಭಾರತದಂಥ ಮುಂದುವರಿಯುತ್ತಿರುವ ದೇಶಗಳವರು ಎದುರಿಸಬೇಕಾದಂಥ ವಿದ್ಯುತ್ ಮತ್ತು ನೀರಿನ ಸಂಕಷ್ಟಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆಯೇ ವಿಶಾಖಪಟ್ಟಣಂನಲ್ಲಿ ಗೂಗಲ್ ಕಂಪನಿಯ ಡೇಟಾ ಕೇಂದ್ರಗಳು ಎಷ್ಟು ವಿದ್ಯುತ್ ಮತ್ತು ನೀರನ್ನು ಬಳಸ್ತವೆ, ಅವುಗಳನ್ನು ಒದಗಿಸುವಲ್ಲಿ ಎದುರಾಗಿರ್ತಕ್ಕಂಥ ಅಡಚಣೆಗಳು ಯಾವಿರಬಹುದು ಅನ್ನೋದನ್ನು ಕೂಡ ಚರ್ಚೆ ಮಾಡೋಣ. ಹೀಗೆ ಕೃತಕ ಬುದ್ಧಿಮತ್ತೆಯ ಇಂತಹ ಕಾಲದಲ್ಲಿ ಕೃತಕ ಬುದ್ಧಿಮತ್ತೆಯ ಕುರಿತಾಗಿ ದಿನನಿತ್ಯವೂ ಹೊರಹೊಮ್ಮುತ್ತಿರುವ ಹೊಸ ಚರ್ಚೆಗಳನ್ನು ಮತ್ತು ಸವಾಲುಗಳನ್ನು ಮತ್ತು ಅನುಕೂಲಗಳನ್ನು ಕುರಿತಾಗಿ ನಾವು ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.